ರಾಜಗೌಡರು ಶಾಸಕರಾಗಿದ್ದಾಯ್ತು, ಸಚಿವರಾಗಿದ್ದಾಯ್ತು, ಎಲ್ಲರ ಜೊತೆ ಸ್ನೇಹ ಸಂಪಾದನೆ ಮಾಡಿದ್ದಾಯ್ತು, ಒಂದು ರೀತಿ ರಿಟೈರ್ಡ್ ಲೈಫ್ ಅಂತ ನಾನು ಹೇಳಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ. ಈ ಟೈಮಲ್ಲಿ ಕನ್ನಡ ನಾಡು ಪಕ್ಷ ನೆನೆಸ್ಕೊಳ್ಳೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ತುಂಬ ಭಾವುಕನಾಗೋದು ನಿಮ್ಮ ತಾಯಿಯವ್ರನ್ನ ನೆನೆಸ್ಕೊಳ್ಳೇಬೇಕು. ಆ ಒಂದು ಟ್ಯಾಟು ನೀವು ಕನ್ನಡ ನಾಡು ಪಕ್ಷಕ್ಕೆ 2004 ನಿಂತಿದ್ದಾಗ ನಾನು ಸೆಕೆಂಡ್ PUC ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಆದ್ರೆ ನೀವು ಶಾಸಕರಾಗ ನೀವು ಒಬ್ಬರೇ ಆ ಪಾರ್ಟಿಯಿಂದ ಹೇಗೆ ನೆನೆಸ್ಕೋತೀರ ಸಂಕೇಶ್ವರ್ ಅವ್ರನ್ನ? ನೋಡ್ರಿ ಸಂಕೇಶ್ವರ್ ಸರ್, ಯಾಕಂದ್ರೆ ಅದು ಏನಂತಂದ್ರೆ ಫಸ್ಟ್ ಆ ಪಾರ್ಟಿಯಿಂದ ಗೆದ್ದಿಂದ ಆ ಪಾರ್ಟಿ ಮೇಲೆ ನಂಗೆ ಇನ್ನೊಂದು ಪ್ರೀತಿ ವಿಶ್ವಾಸ ಇದ್ದೇ ಇರ್ತದೆ. ಅದ್ರಾಗೇನು ಬೇರೆದು ಇರಂಗಿಲ್ಲ. ಆ ಪಾರ್ಟಿ ನಂಗೆ ಜನ್ಮ ಕೊಟ್ಟಿದ್ದು, ಆ ಪಾರ್ಟಿಯಿಂದ ನಾನು ಕರ್ನಾಟಕಕ್ಕೆ ಪರಿಚಯ ಆಗಿದ್ದು, ವಿಧಾನಸೌಧಕ್ಕೆ ಬಂದಿರೋದು. ಅವ್ರಿಗೆ ನಾವ್ ಯಾವತ್ತೂ ಒಂದು ಹೃದಯದಲ್ಲಿ ಒಂದು ಸ್ಥಾನ ವಿಜಯಶಂಕರ್ ಸರ್ಗೆ ಇದ್ದೇ ಇರ್ತದೆ. ಮತ್ತೆ ಎರಡನೇದು ನೀವು ತಾಯಿದು ಹೇಳಿದ್ರೆ ನಿಜಕ್ಕೂ ಇವತ್ತು ನಾನು ಸೋಲಿಗೂ ನಮ್ಮ ತಾಯಿ ಇರ್ಲಾರ್ದೆ ನಮಗೊಂದು ಕಾರಣ. ನಮ್ಮ ತಾಯಿ ಜೀವಂತ ಇದ್ರೆ ನಾನು ಸೋಲ್ ಕಾಣ್ತಿದ್ದಿಲ್ಲ. ಸರ್ ನಂಗೆ ಚೆನ್ನಾಗಿ ನೆನಪಿದೆ ಸರ್, ನಿಮ್ಮ ತಾಯಿ ಒಂಥರ ಅನ್ನ ಛತ್ರ ಇದ್ದಂಗೆ. ನೀವು ಅಲ್ಲಿ ಕ್ಷೇತ್ರದಲ್ಲಿ ಇರಲಿ ಇರದೇ ಇರಲಿ ಮನೆಗೆ ಬಂದವ್ರಿಗೆ ಬರೀ ಹಸುವಲ್ಲಿ ಕಳಿಸ್ತಾ ಇರಲಿಲ್ಲ. ನೀವು ಎಷ್ಟೋ ಸಲ ಮಾತಾಡಿದ್ದೀರಾ, ನಾನು ಜನರನ್ನ ಕೇಳಿದ್ದೀನಿ. ಎಷ್ಟು ಮಿಸ್ ಮಾಡ್ಕೋತೀರಾ ಸರ್? ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂತೀನಿ. ಯಾಕಂದ್ರೆ ನಮ್ಮ ತಾಯಿಗೆ, ಯಾಕಂದ್ರೆ ತಾಯಿ ಇದ್ದಂಥ ಸಂದರ್ಭದಲ್ಲಿ ಅವಳು ಏನು ನಾನು ತಪ್ಪು ಮಾಡಿದ್ರೆ ನನಗೆ ಬುದ್ಧಿ ಹೇಳೋಂಥ ಕೆಲಸ ತಾಯಿ ಮಾಡ್ತಿದ್ರು. ಮತ್ತು ನಾನು ಅವ್ರಿಗೆ ನಮ್ಮ ತಾಯಿಗೆ ಭಾಳ ನಡ್ಕೊಂತಿದ್ದೆ. ಹೋದಾಗ ಊರಾಗ ಅವ್ರದ್ ಕಾಯಿ ತಿಂತಿದ್ದೆ ಹೊರತಾಗಿ ನನಗೆ ಅಂದ್ರೆ ಒಂಥರ ಡಿಫ್ರೆಂಟ್ ನಮ್ಮ ತಾಯಿ ಸಮ. ಮತ್ ನನ್ನ ಮನ್ಸಾಗ ಏನ್ ತ್ರಾಸಾಗಿ ನಮ್ಮ ತಾಯಿ ಗೊತ್ತಾಗ್ತಿತ್ರಿ ಅಲ್ವಾ. ಇಲ್ಲಿ ಏನಾದ್ರು ನನಗೆ ಹುಷಾರಿಲ್ಲ ಅಂದ್ರೆ ನಮ್ಮ ತಾಯಿ ಗೊತ್ತಾಗ್ತಿತ್ತು. ಇವತ್ತು ನಾನು ಏನೋ ಕೆಟ್ಟದ್ ನನಗಾಗ್ಯದ ಅಂದ್ರೆ ನಮ್ಮ ತಾಯಿ ಗೊತ್ತಾಗ್ತಿತ್ತು. ಕೆಲವೊಂದು ವಿಷಯ ನಮ್ಮ ತಾಯಿಗೆ ಹೇಳಾರ್ದ್ರೆ ತಾಯಿ ನನಗೆ ಹೇಳ್ಬಿಡ್ತಿದ್ದು ಆಟೋಮೆಟಿಕ್. ಅದು ಚಿಂತೆ ಮಾಡ್ಬೇಡಪ್ಪ, ಹಿಂಗ್ ಮಾಡು ಹಿಂಗ ಅಂತ ಹೇಳ್ಬಿಡ್ತಿದ್ದು. ಅಷ್ಟೊಂದು ನನಗೆ ಇದಾಯ್ತು. ಇವತ್ತು ನಮ್ಮ ತಾಯಿ ಇರ್ಲಾರ್ದು ನಮ್ಗೆ ಅದು ನಮ್ಮ ಸೋಲಿಗೆ ಅದೊಂದು ದೊಡ್ಡ ಕಾರಣ ಇದೆ. ಯಾಕಂದ್ರೆ ಅಮ್ಮ ಇದ್ದಂದ್ರೆ ಆ ಭಾಗನೇ ಸಂಭಾಳಿಸ್ಕೊಂಡು ಓದ್ತಿದ್ರು, ನಮಗೂ ಒಂದು ಶಕ್ತಿ ಇರ್ದಂಗ ಆಯ್ತು. ಆ ತಂದೆ ತಾಯಿನ ಕಳ್ಕೊಂಡ್ಮೇಲೆ ನಾನು ಸ್ವಲ್ಪ ವೀಕ್ ಆಗೇನ್ರಿ. ಸುಮ್ನೆ ನಾನು ಹೇಳಿದ್ರೆ ನಿಮ್ಗೆ ಅಲ್ಲ, ಆ ತಂದೆ ತಾಯಿ ಕಳ್ಕೊಂಡ್ಮೇಲೆ ನನಗೂ ಮನಸ್ಸಲ್ಲಿ ಏನಪ್ಪಾ ಅಂತಂದ್ರೆ ಆ ಕೊರಗು ಇದ್ದಿದೆ. ಆ ಬದಲು ಏನೋ ಒಂದು ಧೈರ್ಯ ಸ್ಫೂರ್ತಿ ಇರ್ತಿತ್ತಲ್ಲ, ಅದು ಇಲ್ಲ ನಿಮ್ಗೆ. ಯಾಕಂದ್ರೆ ನಾನು ಒಂಥರ ಅನಾಥ ಆಗಿಬಿಟ್ಟೆ ತಂದೆ ತಾಯಿ ಕಳ್ಕೊಂಡ್ಮೇಲೆ. ತಾಯಿನೂ ಇದಾಯ್ತು, ತಂದೆನೂ ನಮ್ದು ಇದಾದ್ಮೇಲೆ ಸ್ವಲ್ಪ ಅದು ಇದಾಯ್ತು. ನನಗೆ ನೀವು ನಂಬ್ತಿರೋ ನಂಬಂಗ್ರು ಬೈ ಎಲೆಕ್ಷನ್ ಒಂದು ಮೂಮೆಂಟ್ ನನಗೆ ಅನಿಸ್ತು. ನನ್ನ ಅಪೋನೆಂಟ್ ತಾಯಿ ಬಂದು ಶರಿಗೆ ಒಡ್ಡಿ ಓಟ್ ಕೇಳಿದ್ರು ನೋಡಿ. ನಾನು ನನಗೆ ಅನಿಸ್ತು ಆ ತಾಯಿ ಶಕ್ತಿ ಅವರಿಂದ ಆದ. ಏನ್ ಗ್ರೇಟ್ ಸರ್ ನೀವು. ಆ ತಾಯಿ ಶಕ್ತಿ ನನ್ನ ತಾಯಿ ನನ್ನ ಶಕ್ತಿ ನನಗೆ ಇತ್ತಂದ್ರೆ ನನಗೆ ಅನುಕೂಲ ಆಗ್ತಿತ್ತಪ್ಪ ಅಂತ ಆ ಮೂಮೆಂಟ್ ನನಗೆ ಸ್ವಲ್ಪ ಅನಿಸಿತ್ತು. ಮಿಸ್ ಮಾಡಿಕೊಂಡೆ ಇವತ್ತು ಆ ತಾಯಿ. ಬಟ್ ಇವತ್ತು ನನ್ನ ಕ್ಷೇತ್ರ ಸಾಕಷ್ಟು ಹೆಣ್ಮಕ್ಳು ತಾಯಿ ಹೋದ್ರೆ ಏನಾಯ್ತಪ್ಪ ರಾಜಣ್ಣ, ನಾವು ನಿಮ್ ತಾಯಿ ತರ ಇದೀವಿ ಅಂತ ಊರಿಗೆ ಹೋದಾಗೆಲ್ಲ ಬಂದ್ ಮಾತಾಡ್ತಾರೆ. ಕ್ಷೇತ್ರ ಜನ ಎಲ್ಲ ನಿಮ್ಮ ಮಗನ್ ತರ ನೋಡ್ತಾರೆ. ನೀವು ಅದೇ ರೆಸ್ಪೆಕ್ಟ್ ಕೊಡ್ತೀರಾ? ಯಾಕಂದ್ರೆ ಅದು ಮ್ಯೂಚುವಲ್ ಟ್ರಾನ್ಸ್ಫರ್ ಇದ್ರೆ ವರ್ಕೌಟ್ ಆಗೋದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.